ಓಕೆ. ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಏನಂತೀರ ಸರ್? ಸಂಗೀತ ಅವರು ಫಸ್ಟು ಹೋಗ್ಬಿಡ್ಬೇಕು. ಅವ್ರದ್ದು ಡ್ರಾಮಾಗಳು ನೋಡಕ್ ಆಗ್ತಾ ಇಲ್ಲ. ಸಂಗೀತ ಅವ್ರ ಬಗ್ಗೆ ಏನಂತೀರ? ಸಂಗೀತ ಅವರು ಚೆನ್ನಾಗಿದ್ದಾರೆ, ಆದರೆ ವಿನಯ್ ಗೌಡನೇ ಗೆಲ್ಲಬೇಕು. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ನಮಗೆ ವಿನಯ್ ಗೌಡ. ಏನಕ್ಕೆ ರೀ? ಯಾರು ಇಷ್ಟ ಆಗ್ತಾರೆ? ಪ್ರತಾಪ್. ಏನಕ್ಕೆ? ಅವರು ಸಕ್ಕದಾಗಿ ಮೇನ್ ಗೇಮ್ ಮಾಡ್ತಾರೆ. ಸೊ ಮತ್ತೆ ಏನಂದ್ರೆ ಅವರೇ ಗೆಲ್ಲೋದು ಅನ್ನೋ ಒಂದು ವಿಷಯ ಇದೆ. ಮತ್ತೆ ವರ್ತೂರ್ ಸಂತೋಷ್ ಅವ್ರಿಗೆ ಫ್ಯಾನ್ ಫಾಲೋವರ್ ಜಾಸ್ತಿ ಇದೆ. ಸೊ ಅವರು ಸೆಕೆಂಡ್ ಬರ್ತಾರೆ ಅನ್ನೋ ಒಂದು ಆರೋಪ ಇದೆ. ಅಲ್ಲ, ಡ್ರೋನ್ ಪ್ರತಾಪ್ ಅವರು ಸಿಂಪತಿಯಿಂದನೇ ಇಷ್ಟಪಡ್ತಾ ಇದ್ದಾರೆ. ಸಿಂಪತಿಯಿಂದ ಅಂತ ಹೇಳೋದಕ್ಕಾಗಲ್ಲ. ಸಿಂಪತಿ ಅಂದರೆ ಇಲ್ಲಿ ಅವರು ಯಾವುದು ರೈಟ್ ಇದೆ ಆ ಕಡೆನೇ ಮಾತಾಡ್ತಾ ಇದ್ದಾರೆ, ಯಾವ್ದು ಇಲ್ಲ ಅದು ಆ ಕಡೆ ಹೋಗ್ತಾರೆ. ಹೊರಗಡೆ ಇದ್ದಿದ್ದು ರೂಮರ್ ಗೊತ್ತಾ ನಿಮ್ಗೆ ಅವ್ರ ಬಗ್ಗೆ? ಗೊತ್ತು. ಹಂಗಿದ್ದವ್ರು ಮತ್ತೆ ಒಳಗಡೆ ಬಂದ ಅದು ರೂಮರ್ ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರು ಮಾಡಿರ್ಬೋದು, ಮಾಡ್ದೇನೂ ಇರ್ಬೋದು. ಬಟ್ ಅದು ನಾವು ಯಾರಾದರೂ ಕಣ್ಣಾರೆ ನೋಡಿದ್ದೀರಾ? ಓಲಿ ಅವ್ರಿಗೆ ಚಾನ್ಸ್ ಅನ್ನೋದು ಕೊಟ್ಟಿದ್ದೀರಾ? ಸರಿ, ಓಕೆ, ಅವ್ರು ಮಾಡೇ ಇಲ್ಲ ಅಂತ ಗೌರ್ಮೆಂಟ್ ಅವರು ನಮ್ಮ ಕಣ್ಮುಂದೆ ಮಾಡಿ, ಹಾಗಾದ್ರೆ ನೀನು ಮಾಡಿದ್ಯಾ ಅಂದ್ಮೇಲೆ ಅದನ್ನ ಅಲೆಗೇಟ್ ಮಾಡಲೇಬೇಕು. ಅವರು ಅದನ್ನ ಮಾಡದೆ ಸುಮ್ಮನೆ ಹೇಳೋದಕ್ಕಾಗಲ್ಲ. ಈ ಬಿಗ್ ಬಾಸ್ ಶೋ ಇಂದ ಬದಲಾಗ್ತಾರೆ ಅದು ಡ್ರೋನ್ ಪ್ರತಾಪ್ ಅವರು. ಬದಲಾಗ್ತಾರೆ. ಸೊ ಅವರು ಇನ್ನೂ ಮುಂದೆ ಬೇರೆ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ಒಂದು ಇದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರು ಸುದೀಪ್ ಚೆನ್ನಾಗೇ ಇದೆ. ಬಟ್ ಅವ್ರೇನು ಅಂದರೆ ಮಾತಾಡ್ಬೇಕಾದ್ರೆ ಅವ್ರದ್ದೇನಿದ್ರು ಬರೀ ಸ್ಟೈಲ್, ಅದಕ್ಕೆ ಮಾತ್ರ ಫ್ಯಾನ್ ಫಾಲೋವರ್ಸ್. ಸ್ಟೈಲಲ್ಲಿ ಅವ್ರು ಲುಕ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ. ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಏನಂತೀರ? ಸರ್, ಸಂಗೀತ ಅವರು ಫಸ್ಟು ಹೋಗ್ಬಿಡ್ಬೇಕು. ಅವ್ರದ್ದು ಡ್ರಾಮಾಗಳು ನೋಡಕ್ ಆಗ್ತಾ ಇಲ್ಲ. ಬಿಗ್ ಬಾಸ್ ಅವ್ರದ್ದು ಸಂಗೀತದ ಡ್ರಾಮಾಗಳನ್ನ ನೋಡಕ್ ಏನ್ ಡ್ರಾಮಾ? ಯಾಕಂದ್ರೆ ಇವಾಗ ಮೊನ್ನೆ ಎಲ್ಲ ಒಂದು ಮಾಡಿದ್ರಲ್ವಾ? ಸೊ ಮೊನ್ನೆ ಎಲ್ಲ ನಡ್ಕೊಂಡು ಓಡಾಡ್ತಾರೋ ಅದು ಎಲ್ಲ ಎಲಿಗೆಂಟ್ ಆಯ್ತಲ್ವಾ? ಸೊ ಆ ಇದರಲ್ಲಿ ನೋಡ್ಬೇಕು ಅನ್ನೋದಾದ್ರೆ ಅವ್ರು ಬರೀ ಕಂಪ್ಲೀಟ್ ಆಗಿ ಲೈಕ್ ಐದಮ್ಮ ಅವ್ರ ಡ್ರಾಮಾಲೇ ಮಾಡ್ಕೊಂಡು ಅವರು ಹಿಂದೆ ಬರ್ತಾ ಇದಾರೆ ಅಂತ ಅನಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ವಿನಯ್ ಅಂದ್ರೆ ಅವ್ರ ಪಾಡೆ ಅವ್ರು ಬಿಟ್ಟರೆ ಅವ್ರು ಒಳ್ಳೆಯವರು. ಅವ್ರೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಕಣ್ಣವ್ರಿಗೆ ಏನಂದ್ರೆ ಏನೋ ಒಂಥರ ಅವ್ರ ಹೈಡ್ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲರಿಗೂ ಬಿಗ್ ಬಾಸ್ ಶೋ ನೋಡ್ತೀರಾ? ಬಿಗ್ ಬಾಸ್ ಶೋ ನೋಡ್ತೀರಾ? ವರ್ತೂರಣ್ಣ ಮಸ್ತಾಗಿ ಆಡ್ತಾರೆ. ಯಾರಿಗಪ್ಪ ಓಟ್ ನಿಮಗೆ? ವರ್ತೂರಣ್ಣ ನಮ್ಮ ಅಭಿಪ್ರಾಯ, ನಮ್ಮೆಲ್ಲ ವರ್ತೂರಣ್ಣನೇ ಚೆನ್ನಾಗಿ ಆಡ್ತವ್ರೆ. ಹಂಗೆ ಬೇರೆಯಪ್ಪ ಸ್ವಲ್ಪ ತನಿಷಿನ ಜೊತೆ ಜಾಸ್ತಿ ಓಡಾಡೋ ಸಾಕು, ಸ್ವಲ್ಪ ಕಮ್ಮಿ ಮಾಡಿದ್ರೆ ವರ್ತೂರಣ್ಣ ಗೆಲ್ತಾರೆ. ಏನು ಹೇಳೋದು? ಜೈ ಹಳ್ಳಿಕಾರ್ಗೆ. ಥ್ಯಾಂಕ್ ಯು. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ನಮಗೆ ವಿನಯ್ ಗೌಡ. ಏನಕ್ಕೆ ರೀ? ಚೆನ್ನಾಗಿ ಆಡ್ತಾರೆ, ಒಳ್ಳೆ ಆಕ್ಟರ್ ಅವರು. ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಆಡ್ತಾರೆ. ಏನೋ ಅಂದ್ರೆ ಸ್ವಲ್ಪ ಲೌಡ್ ವಾಯ್ಸು, ಸ್ವಲ್ಪ ಅವ್ರನ್ನ ನೋಡಿದ್ರೆ ಏನೋ ಇದು ಮಾಡ್ತಾರೆ, ಡ್ಯಾಮೇಜ್ ಮಾಡ್ತಾರೆ ಅಂತ ಅನ್ಕೊಂತಾರೆ. ಚೆನ್ನಾಗಿ ಆಡ್ತಾರೆ. ಇಲ್ಲ, ಬಿಗ್ ಬಾಸ್ ಶೋನೇ ಇಡೀ ಗಲಾಟೆ ಮಾಡಿ ಎಲ್ಲ ಕೆಡಿಸ್ತಾ ಇದಾರೆ ಅನ್ನೋ ಒಂದು ಆರೋಪ ಅಲ್ವಾ? ಏನು ಆರೋಪ ಅಂದ್ರೆ ಎಲ್ಲರೂ ಸಂಗೀತನೂ ಅಷ್ಟೇ, ಸಂಗೀತ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅಂತಾರೆ. ಅವಳಿಗೆ ಅಂತಾನೆ ಎಲ್ಲ ಇದು ಮಾಡ್ತಿರೋದು. ಎಲ್ಲರೂ ಅಷ್ಟೇ, ಎಲ್ಲ ಹೆಂಗ್ ಆಡ್ತಾರೆ ಎಲ್ಲರೂ ಆಡ್ತಾರೆ. ನೀವೇನು ಹೇಳ್ತೀರಿ ಸರ್ ವಿನಯ್ ಅವ್ರ ಬಗ್ಗೆ? ವಿನಯ್ ಗೌಡ ಒಳ್ಳೆ ಉತ್ತಮ ನಟರು. ಅವ್ರು ಯಾವುದೇ ಪಾತ್ರ ಚೆನ್ನಾಗಿ ಆಟ ಆಡ್ತಾರೆ. ಅವರೇ ಗೆಲ್ಲಬೇಕು, ವಿನಯ್ ಗೌಡನೇ ಗೆಲ್ಲಬೇಕು. ಸಂಗೀತ ಅವ್ರ ಬಗ್ಗೆ ಏನಂತೀರ? ಸಂಗೀತ ಅವರು ಏನಿಲ್ಲ, ಗೆಲ್ಲಬಾರ್ದು. ಚೆನ್ನಾಗಿದ್ದಾರೆ, ಆದರೆ ವಿನಯ್ ಗೌಡನೇ ಗೆಲ್ಲಬೇಕು. ಪ್ರತಾಪ್ ಅವ್ರ ಬಗ್ಗೆ ಪರವಾಗಿಲ್ಲ. ಯಾವ ರೀತಿಯಲ್ಲಿ ಸರ್? ಪ್ರತಾಪ್ ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ. ಕನ್ಫ್ಯೂಷನ್ ಏನೂ ಇಲ್ಲ. ಅವ್ರೆಲ್ಲ ಕಡೆನೂ ತುಂಬಾ ಸೈಲೆಂಟ್ ಆಗಿ ನೀಟಾಗಿ ಆಡ್ತಿದ್ದಾರೆ. ಅವರು ವಿನ್ ಆದ್ರೂ ಓಕೆ. ಸೈಲೆಂಟ್ ಆಗಿದ್ರೆ ನಡೆಯಲ್ಲಲ್ರಿ ಬಿಗ್ ಬಾಸ್? ಹಾಗಲ್ಲ, ಅವ್ರು ಯಾರ ಕಡೆನೂ ಇಲ್ಲ. ಸೈಲೆಂಟ್ ಆಗಿದ್ದಾರೆ, ವೈಲೆಂಟ್ ಆಗಿದ್ದಾರೆ. ಆಟ ನೀಟಾಗಿ ಆಡ್ತಿದ್ದಾರೆ. ಇವ್ರು ಕೈ ಕಾಲು ಮುರ್ಕೊಂಡು ಜಗಳಾಡಿ ಒದ್ದಾಡಿ ಇವ್ರು ಆಡಿದ್ರು ಏನು ಯೂಸ್ ಇಲ್ಲ. ಇವ್ರು ಹಾಗಿಲ್ಲ, ಎರಡೂ ಟೀಮನ್ನ ಮೇಂಟೈನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ನೀಟಾಗಿ ಆಡ್ಕೊಂಡು ಹೋಗ್ತಿದ್ದಾರೆ. ಫೈನಲ್ ಗೆಲ್ಲೋದು ಯಾರಂತೀರಾ? ಫೈನಲ್ ಗೆಲ್ಲೋದು ಕಾರ್ತಿಕ್ ಅನ್ಸುತ್ತೆ. ಕಾರ್ತಿಕ್, ವಿನಯ್, ಪ್ರತಾಪ್ ಇವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ನಡೆಸ್ತಾರೆ. ನೀವು ಸರ್? ಇದು ಸೂಪರ್ ಆಟ, ನಿರೂಪಣೆ ಸೂಪರ್. ನಿಮ್ಮ ಓಟು? ನಮ್ಮ ಓಟು ವಿನಯ್ ಗೌಡ. ನಿಮ್ಮ ಓಟು? ನಮ್ಮ ಒಟ್ಟು ಕಾರ್ತಿಕ್. ಥ್ಯಾಂಕ್ ಯು ಸರ್.